ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಬಗ್ಗೆ ಕುಮಾರಸ್ವಾಮಿಗೆ ಮಾಹಿತಿ ಇತ್ತು. ಕುಮಾರಸ್ವಾಮಿ ಹತಾಶರಾಗಿ ಡಿಕೆಶಿ ಅವರ ಹೆಸರು ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಅವರಿಗೆ ಶೋಭೆ ತರುವಂತದ್ದಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇತ್ತು. ಅಷ್ಟೇ ಅಲ್ಲ, ಇವಾಗ ಮೈತ್ರಿ ಮಾಡಿಕೊಂಡಿರೋ ಕಾರಣ ಬಿಜೆಪಿ ಅವರಿಗೆ ನಾವು ಪತ್ರವನ್ನು ಕೂಡ ಬರೆದಿದ್ವಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಅಲ್ಲಿರ್ತಕ್ಕಂಥ ಜೆಡಿಎಸ್ ಕ್ಯಾಂಡಿಡೇಟ್ಗೆ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಇದೇ ಕುಮಾರಸ್ವಾಮಿ ರವರು ಪ್ರೀತಮ್ ಗೌಡರನ್ನ ಕರೆಸ್ಕೊಂಡು ಮನೆಯಲ್ಲಿ ಮಾತುಕತೆ ಮಾಡಿದ್ರು. ಏನ್ ಮಾತುಕತೆ ಮಾಡಿದ್ರು, ಏನಕ್ಕೆ ಮಾಹಿತಿಯನ್ನು ಆಚೆ ಬಿಡಲಿಲ್ಲ ಅಂತ ಕುಮಾರಸ್ವಾಮಿ ರವರು ಹೇಳಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಅಲಿಗೇಷನ್ ಮಾಡೋದಲ್ಲ. ಈ ಎಂಟೈರ್ ಘಟನೆ ಹಿಂದೆ ನೀವೇ ಇದರಲ್ಲಿ ಸೂತ್ರಧಾರಿಕೆಯನ್ನು ವಹಿಸಿಕೊಂಡು ನೀವೇ ಇದರ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಇವತ್ತು ತಿದ್ದುವಂಥದ್ದು ಅಥವಾ ವಿಷಯವನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನಾನು ಕುಮಾರಸ್ವಾಮಿ ಅವರಿಗೆ ಹೇಳ್ತೇನೆ, ದಯಮಾಡಿ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸವನ್ನ ಮಾಡಿದ್ದೀರಾ. ನಿಮ್ಮ ಕುಟುಂಬದ ವ್ಯತ್ಯಾಸಗಳಿಗೋಸ್ಕರ ಬೇರೆಯವ್ರನ್ನ ಇದರಲ್ಲಿ ತರುವಂತ ಪ್ರಯತ್ನವನ್ನ ಮಾಡಬೇಡಿ. ನನ್ನ ಮುಂದೆ ಇರ್ತಕ್ಕಂಥದ್ದು ಅಥವಾ ನಾನು ಹೇಳಕ್ ಕೊಟ್ಟಿರ್ತಕ್ಕಂಥದ್ದು, ನಾನು ಹೇಳಿದಂತ ಆರೋಪಗಳೇನಿದೆ, ಮೊನ್ನೆ 4 ತಿಂಗಳ ಹಿಂದೆ ದೇವರಾಜೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಸನ್ಮಾನ್ಯ ಪ್ರೀತಮ್ ಗೌಡರವರು ಇವತ್ತೇ ಭೇಟಿಯಾಗಿರೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ನಾನು ಮುಂದುವರೆದು ಹೇಳ್ತಾ ಇದ್ದೀನಿ, ಈ ಇಡೀ ಘಟನೆಯಲ್ಲಿ ಬರೀ ಕುಮಾರಸ್ವಾಮಿ ಒಬ್ಬರೇ ಅಲ್ಲ, ವಿಜಯೇಂದ್ರರವರು, ಆರ್ ಅಶೋಕ್ ರವರು ಇವರೆಲ್ಲ ಸಂಘಟಿತರಾಗಿ ಅಲ್ಲಿ ಅವರವರ ವೈಯಕ್ತಿಕ ಏನು ಆಸೆಗಳಿದ್ದು ಅದನ್ನು ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತು ಜೆಡಿಎಸ್ ನಲ್ಲಿ ಕುಟುಂಬ ರಾಜಕೀಯದ ಒಂದು ಏನು ಘಟನೆಗಳಿದ್ದಾವೆ ಅದು ಈ ಪೆನ್ ಡ್ರೈವ್ ಇಂದ ಇರ್ತಕ್ಕಂಥ ಒಂದು ಘಟನೆ. ಇನ್ನೊಂದು ಬಿಜೆಪಿ ಪಕ್ಷದಲ್ಲಿ ಅವ್ರದ್ದೇನಿದೆ ಜೆಡಿಎಸ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತೇಳಿ ಅದನ್ನ ಅವರು ವ್ಯವಸ್ಥಿತವಾಗಿ ಈ ಘಟನೆಯಲ್ಲಿ ಬಳಸಿಕೊಂಡು ಪ್ರಜ್ವಲ್ ರೇವಣ್ಣರವರ ಘಟನೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಬಗ್ಗೆ ಕುಮಾರಸ್ವಾಮಿಗೆ ಮಾಹಿತಿ ಇತ್ತು. ಕುಮಾರಸ್ವಾಮಿ ಹತಾಶರಾಗಿ ಡಿಕೆಶಿ ಅವರ ಹೆಸರು ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಅವರಿಗೆ ಶೋಭೆ ತರುವಂತದ್ದಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇತ್ತು. ಅಷ್ಟೇ ಅಲ್ಲ, ಇವಾಗ ಮೈತ್ರಿ ಮಾಡಿಕೊಂಡಿರೋ ಕಾರಣ ಬಿಜೆಪಿ ಅವರಿಗೆ ನಾವು ಪತ್ರವನ್ನು ಕೂಡ ಬರೆದಿದ್ವಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಅಲ್ಲಿರ್ತಕ್ಕಂಥ ಜೆಡಿಎಸ್ ಕ್ಯಾಂಡಿಡೇಟ್ಗೆ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಇದೇ ಕುಮಾರಸ್ವಾಮಿ ರವರು ಪ್ರೀತಮ್ ಗೌಡರನ್ನ ಕರೆಸ್ಕೊಂಡು ಮನೆಯಲ್ಲಿ ಮಾತುಕತೆ ಮಾಡಿದ್ರು. ಏನ್ ಮಾತುಕತೆ ಮಾಡಿದ್ರು, ಏನಕ್ಕೆ ಮಾಹಿತಿಯನ್ನು ಆಚೆ ಬಿಡಲಿಲ್ಲ ಅಂತ ಕುಮಾರಸ್ವಾಮಿ ರವರು ಹೇಳಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಮೇಲೆ ಅಲಿಗೇಷನ್ ಮಾಡೋದಲ್ಲ. ಈ ಎಂಟೈರ್ ಘಟನೆ ಹಿಂದೆ ನೀವೇ ಇದರಲ್ಲಿ ಸೂತ್ರಧಾರಿಕೆಯನ್ನು ವಹಿಸಿಕೊಂಡು ನೀವೇ ಇದರ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಇವತ್ತು ತಿದ್ದುವಂಥದ್ದು ಅಥವಾ ವಿಷಯವನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನಾನು ಕುಮಾರಸ್ವಾಮಿ ಅವರಿಗೆ ಹೇಳ್ತೇನೆ, ದಯಮಾಡಿ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸವನ್ನ ಮಾಡಿದ್ದೀರಾ. ನಿಮ್ಮ ಕುಟುಂಬದ ವ್ಯತ್ಯಾಸಗಳಿಗೋಸ್ಕರ ಬೇರೆಯವ್ರನ್ನ ಇದರಲ್ಲಿ ತರುವಂತ ಪ್ರಯತ್ನವನ್ನ ಮಾಡಬೇಡಿ. ನನ್ನ ಮುಂದೆ ಇರ್ತಕ್ಕಂಥದ್ದು ಅಥವಾ ನಾನು ಹೇಳಕ್ ಕೊಟ್ಟಿರ್ತಕ್ಕಂಥದ್ದು, ನಾನು ಹೇಳಿದಂತ ಆರೋಪಗಳೇನಿದೆ, ಮೊನ್ನೆ 4 ತಿಂಗಳ ಹಿಂದೆ ದೇವರಾಜೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಸನ್ಮಾನ್ಯ ಪ್ರೀತಮ್ ಗೌಡರವರು ಇವತ್ತೇ ಭೇಟಿಯಾಗಿರೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ನಾನು ಮುಂದುವರೆದು ಹೇಳ್ತಾ ಇದ್ದೀನಿ, ಈ ಇಡೀ ಘಟನೆಯಲ್ಲಿ ಬರೀ ಕುಮಾರಸ್ವಾಮಿ ಒಬ್ಬರೇ ಅಲ್ಲ, ವಿಜಯೇಂದ್ರರವರು, ಆರ್ ಅಶೋಕ್ ರವರು ಇವರೆಲ್ಲ ಸಂಘಟಿತರಾಗಿ ಅಲ್ಲಿ ಅವರವರ ವೈಯಕ್ತಿಕ ಏನು ಆಸೆಗಳಿದ್ದು ಅದನ್ನು ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತು ಜೆಡಿಎಸ್ ನಲ್ಲಿ ಕುಟುಂಬ ರಾಜಕೀಯದ ಒಂದು ಏನು ಘಟನೆಗಳಿದ್ದಾವೆ ಅದು ಈ ಪೆನ್ ಡ್ರೈವ್ ಇಂದ ಇರ್ತಕ್ಕಂಥ ಒಂದು ಘಟನೆ. ಇನ್ನೊಂದು ಬಿಜೆಪಿ ಪಕ್ಷದಲ್ಲಿ ಅವ್ರದ್ದೇನಿದೆ ಜೆಡಿಎಸ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತೇಳಿ ಅದನ್ನ ಅವರು ವ್ಯವಸ್ಥಿತವಾಗಿ ಈ ಘಟನೆಯಲ್ಲಿ ಬಳಸಿಕೊಂಡು ಪ್ರಜ್ವಲ್ ರೇವಣ್ಣರವರ ಘಟನೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.